ಹಾಯ್ ಎವ್ರಿವನ್, ವೆಲ್ಕಮ್ ಟು ಕುಕಿಂಗ್ ವೀಡಿಯೋಸ್. ಇವತ್ತು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋಣ ಅಂತ ನೋಡೋಣ. ಫಸ್ಟು ಮಶ್ರೂಮ್ ತೊಗೊಂಡು ಫುಲ್ಲು ಕ್ಲೀನಾಗಿ ತೊಳ್ಕೊಳ್ಳೋಣ. 200 ಗ್ರಾಮ್ ಮಶ್ರೂಮ್ಸ್ ನಾನು ತೊಗೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ ಸ್ಲೈಸಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ 2 ತೊಗೊಂಡಿದ್ದೀನಿ, ಟೊಮೆಟೊ ಕೂಡ 2 ತೊಗೊಂಡಿದ್ದೀನಿ, ಮತ್ತು ಪಲಾವ್ ಎಲೆ, ಪ್ಯೂರ್ ಪಲಾವ್ ಎಲೆ ಫ್ರೆಶ್, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮತ್ತು ಮಶ್ರೂಮ್ ಸ್ಲೈಸಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ಸಣ್ಣ ಇದ್ದರೆ ಸಾಕು, ತುಂಬ ಸಣ್ಣ ಏನು ಬೇಡ, ಬೇಯುತ್ತೆ ಅದು ಬೇಗ. ಮೆಣಸು, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, 6 ಹಸಿಮೆಣಸಿನ್ಕಾಯಿ ನಿಮ್ಮ ಖಾರ ತಕ್ಕಂಗೆ ತೊಗೊಳ್ಳಿ, ಮತ್ತು ಕೊತ್ತಂಬರಿ. ನೆಕ್ಸ್ಟು ಮೊಸರು 1 ಕಪ್ಪು, ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ದೀನಿ ನಾನು. ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಅರಿಶಿನ ಸ್ವಲ್ಪ, ಗರಂ ಮಸಾಲ. ನೆಕ್ಸ್ಟು ಕುಕ್ಕರ್ ಇಟ್ಟು ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಾಗಲೇ ತೋರಿಸಿದ ಮಸಾಲ ಐಟಮು: ಮೆಣಸು, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಹಸಿಮೆಣ್ಸಿನ್ಕಾಯಿ. ನಿಮ್ಮ ಖಾರ ತಕ್ಕನಂಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಮ್ಮ 6 ಹಾಕ್ಕೊಂಡಿದ್ದೀನಿ ನಾನೀಗ. ಇದು ಚೆನ್ನಾಗಿ ಹುರ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಅರ್ಧ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ಹೊತ್ತು. ಆಮೇಲೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಏನು ಫುಲ್ಲು ಕರಗೋ ಥರ ಬೇಡ, ಸ್ವಲ್ಪ ಸಾಫ್ಟಾಗಿ. ಮತ್ತು ಕೊತ್ತಂಬರಿ ಹಾಕ್ಕೊತೀನಿ ಈಗ. ಮತ್ತು ಅದೆಲ್ಲ ಸ್ವಲ್ಪ ಆರಿದ ಮೇಲೆ ಒಂದು 10 ನಿಮಿಷ ಆರಕ್ಕೆ ಬಿಟ್ಟು ಅದನ್ನು ಜಾರ್ಗೆ ಹಾಕ್ಕೊತೀನಿ. ಫುಲ್ ಎಲ್ಲ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕಾಯಿ ಆಪ್ಷನಲ್, ಹಾಕ್ಕೊಂಡ್ರೆ ಹಾಕ್ಕೊಬೋದು, ಬಿಟ್ಟರೆ ಬಿಡ್ಬೋದು. ತುಂಬ ನೈಸಾಗಿರೋ ತರಿಯಾಗಿ ನೈಸಾಗಿ 2 ಮಧ್ಯೆ ಹಿಂಗೆ ರುಬ್ಕೊಂಡ್ರೆ ಸಾಕು. ಮತ್ತು ಅದೇ ಕುಕ್ಕರ್ಗೆ ಮತ್ತು ಇನ್ನೊಂದು 2-3 ಸ್ಪೂನ್ ಎಣ್ಣೆ, ಸೋಂಪು, ಪಲಾವ್ ಎಲೆ, ಹಸಿಮೆಣ್ಸಿನ್ಕಾಯಿ 3 ಹಾಕ್ಕೊತೀನಿ, ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಂಗೆ ಹಾಕ್ಕೊಬೋದು, ಇಲ್ಲಾಂದರೆ 2 ಭಾಗ ಮಾಡ್ಕೊಂಡು ಹಾಕ್ಕೊಬೋದು. ಮತ್ತು ಟೊಮೆಟೊ, ಮಶ್ರೂಮ್ ಹಾಕ್ಕೊತೀನಿ. ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ ಫಸ್ಟು. ಅರಿಶಿನ, ಗರಂ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಇದನ್ನೆಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ ಚೆನ್ನಾಗಿ. ಮತ್ತು ಮೊಸರು ಹಾಕ್ಕೊಳ್ಳಿ ಫಸ್ಟೇ. ಒಂಚೂರೆಲ್ಲ ಬೆಂದಾದಮೇಲೆ ಮಸಾಲೆ ಹಾಕ್ಕೊತೀನಿ. ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆ. ಇದು ಮಸಾಲೆ ಜಾಸ್ತಿ ಇರುತ್ತೆ ಆ ಥರ ಮಶ್ರೂಮ್ ಬಿರಿಯಾನಿ. ಇನ್ನೊಂದು ವೀಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಮಾಡಿದಾಗ ಅದು ಲಿಮಿಟೆಡ್ ಮಸಾಲೆ. ದೆನ್ ಮತ್ತು ಚಿಕನ್ ಮಸಾಲ ಹಾಕ್ಕೊಳ್ಳಿ. ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡು, ಮತ್ತು ಬೇಕಿದ್ದರೆ ಕೊತ್ತಂಬರಿ ಮತ್ತು ನೀರು ಹಾಕ್ಕೊಳ್ಳೋಣ. ನೀರೆಲ್ಲ ಕುದ್ದು ಬಂದಮೇಲೆ ಅಕ್ಕಿ. 1 ಲೋಟ ಅಕ್ಕಿ ಅಂದರೆ 2 ಲೋಟ ನೀರು ಅಳತೆ ಮೇಲೆ ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿ 2 ವಿಶಿಲ್ ಕೂಗಿಸ್ಕೊಳ್ಳೋಣ. 2 ವಿಶಿಲ್ ಕೂಗಾದಮೇಲೆ ವಿಶಿಲೆಲ್ಲ ಹೋಗಿದೆಯಾ ಅಂತ ಚೆಕ್ ಮಾಡಿ, ವಿಶಿಲ್ ತೆಗೆದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಸ್ಪೂನ್ ತುಪ್ಪ ಮತ್ತು ಕೊತ್ತಂಬರಿ ಇದೆರಡು ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ವಿಶಿಲ್ ಅಂದರೆ ಕೂಗ್ಸೋದೇನು ಬೇಡ, ನಾರ್ಮಲ್ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿ ಸರ್ವ್ ಮಾಡ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.